ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. RBI ಆಡಳಿತ ನಿಯಮಗಳ ವಿರುದ್ಧ ಹೈಕೋರ್ಟ್ಗೆ ಮೊರೆ. ಕರ್ನಾಟಕ ರಾಜ್ಯ ಸಹಕಾರಿ ನಗರ ಬ್ಯಾಂಕುಗಳ ಒಕ್ಕೂಟ ಲಿಮಿಟೆಡ್ ಮತ್ತು ಹಿರಿಯ ಸಹಕಾರಿ ಬ್ಯಾಂಕರ್ ಯನ್ನಗೆರೆ ಆರ್ ವೆಂಕಟರಾಮಯ್ಯ ಅವರು ಭಾರತೀಯ ರಿಸರ್ವ್ ಬ್ಯಾಂಕಿನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳ ಆಡಳಿತ ತಿದ್ದುಪಡಿ ನಿರ್ದೇಶನಗಳು 2026ರ ಸಾಂವಿಧಾನಿಕ ಸಿಂಧುತ್ವವನ್ನು ಮತ್ತು ಬ್ಯಾಂಕಿಂಗ್ ಕಾನೂನುಗಳು ತಿದ್ದುಪಡಿ ಕಾಯ್ದೆ 2025ರ ಕೆಲವು ನಿಬಂಧನೆಗಳನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕರ್ನಾಟಕ ಹೈಕೋರ್ಟಿನ ಬೆಂಗಳೂರು ಪೀಠದ ಮುಂದೆ ಸಲ್ಲಿಸಲಾದ ರಿಟ್ ಅರ್ಜಿಯು ಮೇ 25, 2026ರಂದು ಹೊರಡಿಸಲಾದ RBI ನಿರ್ದೇಶನಗಳನ್ನು ರದ್ದುಗೊಳಿಸಲು ಕೋರಿದೆ. ಅವುಗಳು ನ್ಯಾಯವ್ಯಾಪ್ತಿಯಿಲ್ಲ, ಸಂವಿಧಾನದ ಮೇಲೆ ಅತಿಕ್ರಮಿಸುತ್ತವೆ ಮತ್ತು ಆರ್ಟಿಕಲ್ 14 ಮತ್ತು 19(1)(c) ಅಡಿಯಲ್ಲಿ ಅರ್ಜಿದಾರರ ಹಕ್ಕುಗಳನ್ನು ಉಲ್ಲಂಘಿಸುತ್ತವೆ ಎಂದು ಆರೋಪಿಸಲಾಗಿದೆ. ನಗರ ಸಹಕಾರಿ ಬ್ಯಾಂಕುಗಳ UCB ನಿರ್ದೇಶಕರಿಗೆ ಅಧಿಕಾರಾವಧಿ ನಿರ್ಬಂಧಗಳು ಮತ್ತು ಕೂಲಿಂಗ್ ಆಫ್ ಅವಶ್ಯಕತೆಗಳನ್ನು ಪರಿಚಯಿಸುವ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಸೆಕ್ಷನ್ 10(a)(2)(a)(i)ಗೆ ತಿದ್ದುಪಡಿಯನ್ನು ಅರ್ಜಿಯು ನಿರ್ದಿಷ್ಟವಾಗಿ ಪ್ರಶ್ನಿಸುತ್ತದೆ. ಸಂವಿಧಾನದ ಪಟ್ಟಿ 2ರ ನಮೂದು 32ರ ಅಡಿಯಲ್ಲಿ ಸಹಕಾರ ಸಂಘಗಳು ರಾಜ್ಯಗಳ ಶಾಸಕಾಂಗ ಕ್ಷೇತ್ರದೊಳಗೆ ಬರುತ್ತವೆ ಮತ್ತು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಅಡಿಯಲ್ಲಿ ನೋಂದಾಯಿಸಲಾದ ಸಹಕಾರಿ ಬ್ಯಾಂಕುಗಳ ನಿರ್ದೇಶಕರ ಮೇಲೆ ಸಂಸತ್ ಅಂತಹ ನಿರ್ಬಂಧಗಳನ್ನು ವಿಧಿಸಲು ಸಾಧ್ಯವಿಲ್ಲ ಎಂದು ಅರ್ಜಿದಾರರು ವಾದಿಸುತ್ತಾರೆ. ಆಕ್ಷೇಪಾರ್ಹ ನಿಬಂಧನೆಗಳ ಅಡಿಯಲ್ಲಿ ಸದಸ್ಯ UCBಗಳ ನಿರ್ದೇಶಕರ ವಿರುದ್ಧ ತೆಗೆದುಕೊಳ್ಳುವ ಯಾವುದೇ ಕ್ರಮವು ಕಾನೂನಿನ ಅಧಿಕಾರವಿಲ್ಲದೆ ಇರುತ್ತದೆ ಎಂದು ಘೋಷಿಸಲು ಫೆಡರೇಷನ್ ಕೋರಿದೆ. ಹೆಚ್ಚುವರಿಯಾಗಿ ಅರ್ಜಿಯ ವಿಲೇವಾರಿ ಬಾಕಿ ಇರುವ RBI ನಿರ್ದೇಶನಗಳ ಅನುಷ್ಠಾನಕ್ಕೆ ಮಧ್ಯಂತರ ತಡೆಯಾಜ್ಞೆ ಕೋರಿದೆ. ಈ ವಿಷಯವು ಜೂನ್ 12ರಂದು ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಮುಂದೆ ಹೊಸ ವಿಷಯವಾಗಿ ಬಂದಿತು. ಮುಂದಿನ ವಿಚಾರಣೆಯನ್ನು ಜುಲೈ 7, 2026ಕ್ಕೆ ನಿಗದಿಪಡಿಸಲಾಗಿದೆ. ಈ ವಿಷಯದಲ್ಲಿ ಯಾವುದೇ ಮಧ್ಯಂತರ ಆದೇಶ ಹೊರಡಿಸುವ ಮೊದಲು ಅದನ್ನು ಆಲಿಸುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎಚ್ಚರಿಕೆ ನೀಡಿದೆ ಎಂದು ಮೂಲಗಳು ತಿಳಿಸಿವೆ. ಕರ್ನಾಟಕ ರಾಜ್ಯ ಸಹಕಾರಿ ನಗರ ಬ್ಯಾಂಕುಗಳ ಒಕ್ಕೂಟದ CEO ಇಂಡಿಯನ್ ಕೋಆಪರೇಟಿವ್ ಜೊತೆ ಮಾತನಾಡುತ್ತಾ, ನಾವು ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಈ ವಿಷಯವನ್ನು ಅಂಗೀಕರಿಸಲಾಗಿದೆ ಮತ್ತು ಮುಂದಿನ ವಿಚಾರಣೆಯನ್ನು ಜುಲೈ 7ಕ್ಕೆ ನಿಗದಿಪಡಿಸಲಾಗಿದೆ. ನ್ಯಾಯಾಲಯದಿಂದ ಸ್ವಲ್ಪ ಪರಿಹಾರ ಸಿಗುವ ಭರವಸೆ ನಮಗಿದೆ. ಈ ಮಧ್ಯೆ RBI ಈಗಾಗಲೇ ಈ ವಿಷಯದಲ್ಲಿ ಎಚ್ಚರಿಕೆ ಸಲ್ಲಿಸಿದೆ. ಈ ಪ್ರಕರಣವು ನಗರ ಸಹಕಾರಿ ಬ್ಯಾಂಕುಗಳ ಆಡಳಿತ ಮತ್ತು ಸಹಕಾರಿ ಸಂಸ್ಥೆಗಳನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಆಯಾ ಅಧಿಕಾರಗಳ ಕುರಿತು ನಡೆಯುತ್ತಿರುವ ಚರ್ಚೆಯ ಮೇಲೆ ದೂರಗಾಮಿ ಪರಿಣಾಮಗಳನ್ನು ಬೀರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. RBI 2026ರ ನಗರ ಸಹಕಾರಿ ಬ್ಯಾಂಕುಗಳ ಆಡಳಿತ ತಿದ್ದುಪಡಿ ನಿರ್ದೇಶನಗಳನ್ನು ಹೊರಡಿಸಿದೆ. ಸ್ವಲ್ಪ ಸಮಯದ ನಂತರ ಕರ್ನಾಟಕ ರಾಜ್ಯ ಸಹಕಾರಿ ನಗರ ಬ್ಯಾಂಕುಗಳ ಒಕ್ಕೂಟವು ಹೊಸ ಆಡಳಿತ ಮಾನದಂಡಗಳ ಅನುಷ್ಠಾನದ ಕುರಿತು ಕೇಂದ್ರ ಬ್ಯಾಂಕಿನಿಂದ ವಿವರವಾದ ಸ್ಪಷ್ಟೀಕರಣಗಳನ್ನು ಕೋರಿತ್ತು ಎಂಬುದನ್ನು ನೆನಪಿಸಿಕೊಳ್ಳಬೇಕು. ಇತರ ವಿಷಯಗಳ ಜೊತೆಗೆ ಅಧ್ಯಕ್ಷರು ಮತ್ತು ವೃತ್ತಿಪರ ನಿರ್ದೇಶಕರಿಗೆ 10 ವರ್ಷಗಳ ಅಧಿಕಾರಾವಧಿಯ ಮಿತಿಯ ಅನ್ವಯಿಕೆ, ಮಂಡಳಿಯಲ್ಲಿ ವಿವಿಧ ಸಾಮರ್ಥ್ಯಗಳಲ್ಲಿ ಸಲ್ಲಿಸಿದ ಸೇವೆಯ ಚಿಕಿತ್ಸೆ ಮತ್ತು ಅಧ್ಯಕ್ಷರಿಗೆ ಯಾವುದೇ ವಯಸ್ಸಿನ ಮಿತಿಯ ಅಸ್ತಿತ್ವದ ಕುರಿತು ಫೆಡರೇಷನ್ RBI ಮಾರ್ಗದರ್ಶನವನ್ನು ಕೋರಿತು. ತಿದ್ದುಪಡಿ ಮಾಡಿದ ಚೌಕಟ್ಟಿನ ಬಗ್ಗೆ ಫೆಡರೇಷನ್ನ ಕಳವಳಗಳು ಈಗ ನಿಯಂತ್ರಕ ಸ್ಪಷ್ಟೀಕರಣವನ್ನು ಪಡೆಯುವುದರಿಂದ ನ್ಯಾಯಾಂಗ ಪರಿಶೀಲನೆಯವರೆಗೆ ಹೆಚ್ಚಿವೆ ಎಂದು ಇತ್ತೀಚಿನ ಕಾನೂನು ಸವಾಲು ಸೂಚಿಸುತ್ತದೆ.